ಧರ್ಮಸ್ಥಳ ಸುತ್ತಲೂ ಶವಗಳನ್ನ ಹೂತಿಟ್ಟು ಪ್ರಕರಣ. ಧರ್ಮಸ್ಥಳದಲ್ಲಿ 7ನೇ ಸ್ಥಳದಲ್ಲಿ ಲಭಿಸದ ಕಳೆಬರ. ಎಸ್ಐಟಿ ತಂಡದಿಂದ 8ನೇ ಸ್ಥಳ ಅಘೇತ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಅಪರಾಧಿ. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟಿಸಲಿರುವ ವಿಶೇಷ ಕೋರ್ಟ್. ಹೈಕೋರ್ಟ್ ಮೊರೆ ಹೋಗಲು ಸಿದ್ಧತೆ. ಒಳ ಮೀಸಲಾತಿ ಜಾರಿಗೆ ಆಗ್ರಹ. ಧಾರವಾಡ, ಗದಗ ಸೇರಿ ಹಲವೆಡೆ ಡಿಎಸ್ಎಸ್ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಧರ್ಮಸ್ಥಳ ಫೈಲ್ಸ್ ಟೈಟಲ್ ರಿಜಿಸ್ಟರ್ ಆಗಿದೆ. ಏನೇ ಸಮಸ್ಯೆ ಆದರೂ ಚಿತ್ರತಂಡವೇ ನೇರ ಹೊಣೆ. ಜೀ ಕನ್ನಡ ನ್ಯೂಸ್ಗೆ ನರಸಿಂಹಲು ಹೇಳಿಕೆ. ಉಪರಾಷ್ಟ್ರಪತಿ ಆಯ್ಕೆಗೆ ಚುನಾವಣೆ ದಿನಾಂಕ ನಿಗದಿ. 27ಕ್ಕೆ ನಾಮಪತ್ರ ಸಲ್ಲಿಕೆಗೆ ಕಡೆ ದಿನ. ಸೆಪ್ಟೆಂಬರ್ 9ಕ್ಕೆ ಎಲೆಕ್ಷನ್ ಶುರು. ಪಕ್ಷಗಳ ರಣತಂತ್ರ.